ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಮೈ ಚಾನಲ್ ವಾಯ್ಸ್ ಆಫ್ ಕನ್ನಡತಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮನೆಯಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ. ದೀಪದ ಬೆಳಕು ಮನೆಯಲ್ಲಿ ಅಂಧಕಾರವನ್ನು ತೊಲಗಿಸುವುದು, ನಕಾರಾತ್ಮಕತೆಯನ್ನು ದೂರ ಮಾಡುವುದು. ದೀಪದ ಬೆಳಕು ಎಂತಹವರ ಮನಸ್ಸಿನಲ್ಲಾದರೂ ಪೂಜನೀಯ ಭಾವನೆಯನ್ನು ಸೃಷ್ಟಿಸುವುದು. ದೀಪವೆಂದರೆ ಸಕಾರಾತ್ಮಕತೆ, ದೀಪವೆಂದರೆ ಬೆಳಕು, ದೀಪವೆಂದರೆ ಶಾಂತಿ, ದೀಪವೆಂದರೆ ಸಮೃದ್ಧಿ. ಇಂತಹ ಪವಿತ್ರವಾದ ದೀಪವನ್ನು ನಾವು ಪ್ರತಿನಿತ್ಯವೂ ಮನೆಯಲ್ಲಿ ಬೆಳಗಿಸುವುದರಿಂದ ಸಂತೋಷ, ನೆಮ್ಮದಿ, ಶಾಂತಿಯನ್ನು ಕಂಡುಕೊಳ್ಳಬಹುದು. ಕೆಲವರಿಗೆ ದೀಪದ ಕುರಿತು ಸಂಪೂರ್ಣ ಮಾಹಿತಿ ತಿಳಿದಿದ್ದರೂ ಇನ್ನೂ ಕೆಲವರಿಗೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದ ಸಂಪ್ರದಾಯವೆಂದು ದೀಪವನ್ನು ಹಚ್ಚಿಡುತ್ತಾರೆ. ಆದರೆ ದೀಪಗಳನ್ನು ಬೆಳಗುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ಅವುಗಳನ್ನು ಪಾಲಿಸುವ ಮೂಲಕ ನಾವು ದೀಪವನ್ನು ಬೆಳಗಬೇಕು. ಈ ನಿಯಮಗಳ ಪ್ರಕಾರ ದೀಪವನ್ನು ಬೆಳಗಿದರೆ ನಾವು ಬೆಳಗಿದ ದೀಪ ಶುಭ ಫಲಗಳನ್ನು ನೀಡುತ್ತದೆ. ಸ್ವಚ್ಛತೆಯನ್ನು ಕಾಪಾಡಿ. ದೀಪವನ್ನು ಬೆಳಗಿಸಲು ನಾವು ಬಳಸುವ ದೀಪಗಳು ಸ್ವಚ್ಛವಾಗಿರಬೇಕು. ಹಾಗೂ ದೀಪವನ್ನಿಡುವ ಸ್ಥಳ ಹಾಗೂ ತಟ್ಟೆ ಕೂಡ ಸ್ವಚ್ಛವಾಗಿರಬೇಕು. ಹಾಗೂ ನಾವು ದೀಪವನ್ನು ಬೆಳಗುವ ಸ್ಥಳದಲ್ಲಿ ತಂಪಾದ ಗಾಳಿಯ ವಾತಾವರಣ ಇರಬೇಕು. ತಣ್ಣನೆಯ ಮೃದುವಾದ ಗಾಳಿ ಬರುವ ಸ್ಥಳದಲ್ಲಿ ದೀಪವನ್ನು ಹಚ್ಚಿಟ್ಟರೆ ನಮ್ಮ ಬಾಳಲು ತಂಪಾದ ಅನುಭವ ಉಳಿದುಕೊಳ್ಳುತ್ತದೆ. ಒಂದು ವೇಳೆ ನಾವು ದೀಪವನ್ನು ಬೆಳಗುವ ಗಾಳಿ ಜೋರಾಗಿ ಬೀಸುತ್ತಿದ್ದರೆ ಬಂಧು ಬಳಗದಿಂದಲೇ ಸಮಸ್ಯೆಗಳು ಉಂಟಾಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ದೀಪಸ್ತಂಭಗಳು ಹೇಗಿರಬೇಕು? ನಾವು ದೇವರಿಗೆ ಹಚ್ಚುವ ದೀಪಗಳು ಒಂದೇ ಸಮನಾಗಿರಬೇಕು. ಎರಡೂ ದೀಪದ ಸ್ತಂಭಗಳು ಕೂಡ ಒಂದೇ ಸಮನಾಗಿರಬೇಕು. ಒಂದು ದೀಪ ಚಿಕ್ಕದು, ಒಂದು ದೀಪ ದೊಡ್ಡದು ಇದ್ದರೆ ಅಥವಾ ದೀಪಸ್ತಂಭಗಳ ಎತ್ತರದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆ ಮನೆಯ ಪತಿ ಪತ್ನಿ ಜೀವನದಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ವೈವಾಹಿಕ ಕಲಹಗಳು, ಸಮಸ್ಯೆಗಳು ಇದ್ದೇ ಇರುತ್ತದೆ. ಮನೆಯಲ್ಲಿನ ಮಕ್ಕಳ ಜೀವನ ಹಾಳಾಗಬಹುದು. ಒಡೆದ ದೀಪಗಳಿಂದ ದೀಪವನ್ನು ಹಚ್ಚಿದರೆ ಆ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಬಹುದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಕಾಣುತ್ತಾರೆ. ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು? ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ಸಮಯವಿದೆ. ಆ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಶುಭ. ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚುವುದು ಉತ್ತಮ. ಅಂದರೆ ಮುಂಜಾನೆ 5 ಗಂಟೆಯಿಂದ 10 ಗಂಟೆಯ ಒಳಗೆ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚಬೇಕು. ಯಾಕೆಂದರೆ ಈ ಸಮಯದಲ್ಲಿ ವಾತಾವರಣ ಪ್ರಶಾಂತವಾಗಿದ್ದು ಆ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಲು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಂಜೆ 5 ಗಂಟೆಯಿಂದ 7 ಗಂಟೆಯ ಒಳಗೆ ದೇವರ ಮುಂದೆ ದೀಪ ಹಚ್ಚಿಡಬೇಕು. ದೀಪವನ್ನು ನೀವು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲೇ ಇಡಬೇಕು. ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಯಾವ ಸ್ಥಳದಲ್ಲಿ ದೀಪ ಹಚ್ಚಿಡಬೇಕು? ದೇವರ ಪೂಜೆಯನ್ನು ಮಾಡುವಾಗ ಕೆಲವರು ಎಣ್ಣೆಯ ದೀಪವನ್ನು ಹಚ್ಚಿದರೆ ಇನ್ನೂ ಕೆಲವರು ತುಪ್ಪದ ದೀಪವನ್ನು ಹಚ್ಚುತ್ತಾರೆ. ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪವನ್ನು, ಹತ್ತಿಯನ್ನು ಬಳಸಿ ದೀಪವನ್ನು ನಮ್ಮ ಎಡಭಾಗಕ್ಕೆ ಅಂದರೆ ದೇವರ ಬಲಭಾಗಕ್ಕೆ ಹಚ್ಚಿಡಬೇಕು. ಎಣ್ಣೆಯ ದೀಪವನ್ನು ನಮ್ಮ ಬಲಭಾಗಕ್ಕೆ ಅಂದರೆ ದೇವರ ಎಡಭಾಗಕ್ಕೆ ಇಡಬೇಕು. ಮಣ್ಣಿನ ಅಣತೆಯ ದೀಪ ಬೆಳಗುತ್ತಿದ್ದರೆ ದೀಪ ಒಡೆದಿದೆಯೇ, ಹಾಳಾಗಿದೆಯೇ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ ಹಚ್ಚಬೇಕು. ಒಮ್ಮೆ ಬಳಸಿದ ದೇವರ ಬತ್ತಿಯನ್ನು ಮತ್ತೆ ಬಳಸಬಾರದು. ಹಾಗೂ ದೀಪವನ್ನು ನಾವೇ ಸ್ವತಃ ಆರಿಸಬಾರದು. ಅದೇ ಸ್ವತಃ ಉರಿದು ಆರಿ ಹೋಗಲು ಬಿಡಬೇಕು. ನೀವು ಯಾವುದೇ ಒಂದು ಇಚ್ಛೆಯನ್ನಿಟ್ಟುಕೊಂಡು ದೀಪವನ್ನು ಬೆಳಗಿಸುತ್ತಿದ್ದರೆ ಅದಕ್ಕೆ ನೀವು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಎಳ್ಳೆಣ್ಣೆಯ ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು? ನಾವು ದೀಪವನ್ನು ಬೆಳಗಿಸಲು ಬಳಸುವ ಎಣ್ಣೆಯ ಬಗ್ಗೆಯೂ ವಿಶೇಷ ಎಚ್ಚರಿಕೆಯನ್ನು ತೆಗೆದುಕೊಂಡಿರಬೇಕು. ದೀಪವನ್ನು ಬೆಳಗಿಸಲು ಎಳ್ಳೆಣ್ಣೆಯ ರೀತಿ ದಪ್ಪವಾದ ಎಣ್ಣೆಯನ್ನು ದೀಪಕ್ಕೆ ಬೆಳಗಿಸಿದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾರ್ಯವನ್ನು ಮಾಡಲು ಹೋದರೂ, ಯಾವುದೇ ಕೆಲಸ ಮಾಡಲು ಹೋದರೂ ಅದು ನಿಧಾನಗತಿಯಲ್ಲಿ ಸಾಗುತ್ತದೆ. ದೀಪಕ್ಕೆ ಬಳಸುವ ಎಣ್ಣೆ ತೆಂಗಿನ ಎಣ್ಣೆಯ ರೀತಿ ತಿಳಿಯಾಗಿ ತೆಳ್ಳಗೆ ಇದ್ದರೆ ಕುಟುಂಬದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ವೇಗವಾಗಿ ಸುಸೂತ್ರವಾಗಿ ನಡೆಯುತ್ತದೆ. ಕಷ್ಟಗಳು ಬೇಗ ನಿವಾರಣೆಯಾಗುತ್ತದೆ. ಯಾವಾಗಲೂ ಒಂದೇ ರೀತಿಯಾದ ಎಣ್ಣೆಯನ್ನು ದೀಪಕ್ಕೆ ಬಳಸಿ. ಎಣ್ಣೆಯನ್ನು ಬದಲಾಯಿಸುತ್ತಲೇ ಇರಬಾರದು. ದೀಪದ ಎಣ್ಣೆ ಅಶುದ್ಧವಾಗಿದ್ದರೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು. ಪರಿಮಳಭರಿತ ಎಣ್ಣೆಯಿಂದ ದೀಪ ಬೆಳಗಿದರೆ ಮನೆಯಲ್ಲಿ ನವನಿಧಿಗಳು, ಅಷ್ಟೈಶ್ವರ್ಯ ನೆಲೆಯಾಗುತ್ತದೆ. ಇದರೊಂದಿಗೆ ದೀಪಕ್ಕೆ ನೀವು ಬಿಸಿಯಾದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬಾರದು. ಅದರಲ್ಲೂ ಇಪ್ಪೆ ಎಣ್ಣೆ, ಶ್ರೀಗಂಧದ ಎಣ್ಣೆ ತುಂಬಾ ಶ್ರೇಷ್ಠವಾಗಿದ್ದು ಈ ಎಣ್ಣೆಯನ್ನು ಬಳಸಬೇಕು. ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪ, ತೆಂಗಿನ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಹಾಕಿ
ದೀಪ ಬೆಳಗಿಸಿದರೆ ಅಷ್ಟನಿಧಿ ಪ್ರಾಪ್ತವಾಗುವುದು.